ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಕೇಂದ್ರ ಬಿಂದುಗಳಾದಂಥ ವೇಣೂರವರೇ, ಕಾರ್ಗಿಲ್ ವೆಂಕಟೇಶ್ ಅವರೇ, ಚಂದ್ರಶೇಖರ್ ಅವರು ಈ ಊರಿನ ಹಿರಿಯ ಮುಖಂಡರು ಹಾಗೂ ಟೀಚರ್ ಸಂಘ ಉಪಾಧ್ಯಕ್ಷರಾದ ಹರೀಶ್ ಅವರೇ, ಎಲ್ಲ ವೇಣು ಸಂಘಟಕರೇ ಮತ್ತು ಇಲ್ಲಿ ಸೇರಿರುವಂಥ ಉತ್ಸಾಹಿ ಕ್ರೀಡಾಪಟುಗಳೇ, ಇವತ್ತೇನು ಸಂಘಸಂದ್ರದಲ್ಲಿ 3 ದಿನಗಳ ಕಾಲ ಟೂರ್ನಮೆಂಟ್ನ ಹಮ್ಮಿಕೊಂಡಿದ್ರು. ಅದು 3 ದಿನಗಳ ಕಾಲ ಭಾಳ ಯಶಸ್ವಿಯಾಗಿ ನಡ್ಕೊಂಡು ಇವತ್ತು ಅಂತಿಮ ಘಟ್ಟಕ್ಕೆ ತಲುಪಿ ಈಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಫೈನಲ್ಗೆ ಬಂದು ನಿಂತಿದ್ದೀವಿ. ಮೊದಲನೇದಾಗಿ ಏನು ಇವತ್ತಾನೆ ಅನೌನ್ಸ್ ಆಗಿತ್ತು, ಅಹಿಂದ ರಾಜ್ಯ ಸಂಚಾಲಕರಾಗಿ ಆಯ್ಕೆಯಾಗಿರುವಂಥ ಈ ಟೂರ್ನಿಯ ಮೊದಲನೇ ಬಹುಮಾನ ಮತ್ತು ಈ ಟೂರ್ನಿಗೆ ಸಹಕರಿಸಿದಂಥ ವೇಣುಗೋಪಾಲ್ ಅವರಿಗೆ ಶುಭಾಶಯಗಳು ಮತ್ತು ಈ ಟೂರ್ನಿಗೆ ಸಪೋರ್ಟ್ ಮಾಡಿದಂಥ ಅವರಿಗೆ ಧನ್ಯವಾದಗಳು. ಏನು ಒಂದು ಆಟವನ್ನು ಗೆಲ್ಲುವುದು ಮಾತ್ರ ಒಂದು ಸಾಧನೆ ಅಲ್ಲ, ಮೊದಲನೇದಾಗಿ ಆಟದಲ್ಲಿ ಪಾಲ್ಗೊಳ್ಳೋದೇ ಕೂಡ ಒಂದು ಸಾಧನೆ ಅಂತಲೇ ಹೇಳ್ಬೋದು. ಈಗ ಏನಾಗ್ತಾ ಇದೆ, ದಿನಗಳು ಬರ್ತಾ ಬರ್ತಾ ಆಟಗಳನ್ನ ಎಲ್ಲರೂ ಮರೀತಾ ಇದ್ದಾರೆ. ಈಗ ಮೊನ್ನೆ ಒಂದು ಹಾಸ್ಪಿಟ್ಲಿಗೆ ಯಾವುದೋ ವಿಚಾರಕ್ಕೆ ಹೋದಾಗ ಒಂದು ಮಗು 3 ವರ್ಷ ಆದರೂ ಮಾತಾಡೋಕ್ಕೆ ಬರ್ತಾ ಇಲ್ಲ. ಅವ್ರಿಗೆ ಬೇರೆ ಏನೇನೋ ಟ್ರೀಟ್ಮೆಂಟ್ ಕೊಟ್ಟರು, ಕೇಳಿದ್ರು, ಏನೂ ಪ್ರಾಬ್ಲಮ್ ಇಲ್ಲ, ಮಗು ಎಲ್ಲ ಚೆನ್ನಾಗಿದೆ, ಆದರೆ ಮಾತಾಡ್ತಾ ಇಲ್ಲ, ಕಾರಣ ಏನು? ಸೊ ಅವರು ಡಾಕ್ಟ್ರು ಒಂದೊಂದೇ ಕ್ವಶನ್ ಕೇಳ್ತಾರೆ, ಏನು ಮಾಡ್ತಾಯಿದ್ರಿ ಮಗುಗೆ? ಟಿ ವಿ ತೋರಿಸ್ತಾ ಇದ್ರಾ, ಮೊಬೈಲ್ ತೋರಿಸ್ತಾ ಇದ್ರಾ, ಅಥವಾ ಇನ್ನೇನೋ ತೋರಿಸ್ತಾ ಇದ್ರು? ಆಗ ಅವ್ರು ಹೇಳ್ತಾರೆ, ಹೌದು, ಟಿ ವಿ ಆನ್ ಮಾಡಿಬಿಟ್ಟು ನಮ್ಮ ಮಗುನ ಬಿಟ್ಟು ನಮ್ಮ ಕೆಲಸ ನೋಡ್ಕೊತಾ ಇದ್ವಿ ಅಂತ. ಆ ಮಗು ಟಿ ವಿನ ನೋಡ್ಕೊತಾನೆ ಅದನ್ನು ಮಾತಾಡೋದು, ಜನಗಳ ಜೊತೆ ಬೆರೆಯೋದು ಅಥವಾ ಜನಗಳ ಜೊತೆ ಮಾತಾಡ್ತಾ ಇದ್ದಾಗ ಮಾತ್ರ ಅದು ಉತ್ತೇಜನ ಆಗುತ್ತೆ, ಮಾತಾಡೋಕ್ಕೆ ಅವಕಾಶ ಬರುತ್ತೆ, ಸೊಸೈಟಿ ಜೊತೆ ಅಥವಾ ಅಲ್ಲಿರೋ ಜನಗಳ ಜೊತೆ ಮಾತಾಡೋಕ್ಕೆ ಅವಕಾಶ ಇತ್ತು. ಅದನ್ನು ಯಾವುದು ಕೂಡ ಅವಕಾಶ ಮಾಡಿದವರು ಬರೀ ಟಿ ವಿ ಜೊತೆ ತೋರಿಸೋದ್ರಿಂದ ಆ ಮಗು ಹೆಚ್ಚು ಕಮ್ಮಿ ಮಾತಾಡೋದೇ ನಿಲ್ಲಿಸ್ಬಿಟ್ಟಿತ್ತು. ಆಮೇಲೆ ವೈದ್ಯಾಧಿಕಾರಿಗಳು ಅವ್ರಿಗೆ ಅಡ್ವೈಸ್ ಮಾಡ್ರು, ಇನ್ನು ಮುಂದೆ ಕಂಪ್ಲೀಟಾಗಿ ಟಿ ವಿ ಆಫ್ ಮಾಡಿ ನೀವು ಅವ್ರ ಜೊತೆ ಆಟ ಆಡಿ, ಮಕ್ಕಳ ಜೊತೆ ಆಟ ಆಡೋಕ್ಕೆ ಬಿಡಿ ಅಂತ ಆದಮೇಲೆ ಅದರ ರಿಸಲ್ಟ್ ಮತ್ತೆ ಆ ಮಗು ಮಾತಾಡೋದನ್ನು ಸ್ಟಾರ್ಟ್ ಮಾಡ್ತಾರೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮಕ್ಕಳೇ ನೀವೆಲ್ಲರೂ ಕೂಡ ಇವತ್ತೇನು ಭಾಗವಹಿಸಿದ್ರೆ ನಿಮ್ಮನ್ನೆಲ್ಲ ನೋಡಿ ಭಾಳ ಖುಷಿ ಆಗ್ತಾ ಇದೆ. ಈಗ ಎಲ್ಲರೂ ನೋಡಿ ರೀಲ್ಸು, ಮೊಬೈಲ್ ಏನಾದ್ರು ತಂದೆ ತಾಯಿ ಕಿತ್ಕೊಳ್ಳೋಕೆ ಹೋದರೆ ಸಾಯಿಸಿರೋ ಕೇಸುಗಳು ಕೂಡ ಎಷ್ಟೋ ಇದ್ದಾವೆ, ಭಾಳಷ್ಟು ಪೇಪರಲ್ಲಿ ದಿನ ಬರ್ತಾ ಇರ್ತಾರೆ, ನೀವೆಲ್ಲ ಓದಿರ್ತೀರಿ ಕೂಡ. ಸೊ ದಯವಿಟ್ಟು ತಮ್ಮೆಲ್ಲರಲ್ಲಿ ಬೇಡ್ಕೊಳ್ಳೋದೇನೆಂದರೆ, ಚಿಕ್ಕವರಿರಲಿ, ಈಗೇನು ಯಂಗ್ಸ್ಟರ್ಸ್ ನೀವು ಇದ್ದೀರಿ, ದಯವಿಟ್ಟು ಮೊಬೈಲ್ನ ಉಪಯೋಗಕ್ಕೆ ಮಾತ್ರ ಉಪಯೋಗಿಸ್ಕೊಳ್ಳಿ, ದುರುಪಯೋಗ ಮಾಡಬೇಡಿ. ಏನಕ್ಕೆ ಅಂದರೆ ಆ ಮೊಬೈಲ್ ಲೆವೆಲ್ ಹೆಂಗಾಗಿದೆ ಅಂದರೆ, ಊಟ ತಿನ್ನೋದು ಕೂಡ ಮರ್ತೋಗ್ತಾರೆ, ಜನಗಳ ಜೊತೆ ಮಾತಾಡೋದೇ ಮರ್ತೋಗಿದ್ದಾರೆ. ಏನು ಈಗ ಒಂದು 20 ವರ್ಷಗಳ ಹಿಂದೆ ಅಥವಾ ಮೊಬೈಲ್ ಭಾಳ ಪ್ರಚಲಿತಕ್ಕೆ ಬರೋಕ್ಕೆ ಮುಂಚೆ ಜನಗಳು ಬೆರೀತಾ ಇದ್ರು, ಜನಗಳ ಆಟೋಟಗಳಲ್ಲಿ ಭಾಗವಹಿಸ್ತಾ ಇದ್ರು, ಭಜನೆ ಆ ಕಾರ್ಯಕ್ರಮ ಭಾಗವಹಿಸ್ತಾ ಇದ್ರು. ಈಗ ಅವೆಲ್ಲ ಹೋಗ್ತಾ ಕೇವಲ ಮೊಬೈಲ್ ಅಂತ, ಈವನ್ ಟಿ ವಿ ನೋಡೋದು ಕೂಡ ಟಿ ವಿನೂ ದಾಟಿ ಮೊಬೈಲ್ ಮುಂದೆ ಕೊಟ್ಟೋಗಿದೆ. ಟಿ ವಿ ನೋಡೋದು ಕೂಡ ಜನ ಕಮ್ಮಿ ಆಗಿದೆ. ಮೊದಲಾದ್ರೆ ಟಿ ವಿ ಮುಂದೆ ಇರ್ತಾ ಇದ್ರು ಅಂದರೆ ಕಣ್ಣು ಸ್ವಲ್ಪ ಲೇಟಾಗಿ ಹೋಗ್ತಾ ಇತ್ತು. ಈಗ ಮೊಬೈಲ್ ನೋಡೋದ್ರಿಂದ ಬೇಗನೆ ಸ್ಪೆಕ್ಸ್ ಅಂಗಡಿಗೆಲ್ಲ ಭಾಳ ಆರ್ಡರ್ಸ್ ಬರ್ತಾ ಇದ್ದಾವೆ. ಎಲ್ಲರೂ ಕೂಡ ಸ್ಪೆಕ್ಸ್ ಹಾಕೊಳ್ಳೋದು, ಆರೋಗ್ಯನ ಕೆಡಿಸ್ಕೊಳ್ಳೋದು, ಶುಗರ್, BP 108 ರೋಗಗಳನ್ನ ದುಡ್ಡು ಕೊಟ್ಟು ತರಿಸ್ಕೊತಾ ಇದ್ವಿ. ದಯವಿಟ್ಟು ಈಗ ಯಾರ್ದಕ್ಕೂ ಅವಕಾಶ ಕೊಡದೆ ತಾವೆಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಆಟೋಪಗಳಲ್ಲಿ ಭಾಗವಹಿಸಿ, ಆಟಗಳಲ್ಲಿ ನೀವು ಕೂಡ ತಾಲೂಕು, ಜಿಲ್ಲೆ, ನಮ್ಮ ರಾಜ್ಯ ಮತ್ತು ದೇಶಗಳಲ್ಲಿ ಟೀಮ್ಗಳಲ್ಲಿ ಆಡಿ ನಮ್ಮ ದೇಶಕ್ಕೆ ಒಳ್ಳೆಯ ಹೆಸರು ತಂದರೆ ಅದಕ್ಕಿಂತ ಭಾಗ್ಯ ಇನ್ನೇನಿಲ್ಲ. ಆದ ಕಾರಣ ಏನು ಕ್ರೀಡಾಪಟುಗಳು ಇವತ್ತು 48 ಟೀಮ್ ಬಂದಿತ್ತು, ನೀವೆಲ್ಲರೂ ಕೂಡ ನಿಮ್ಮದೇ ಆದ ಉತ್ತಮ ರೀತಿಯಲ್ಲಿ ಭಾಗವಹಿಸಿದ್ರಿ. ಯಾರಿಗೆ ಅದೃಷ್ಟ ಇತ್ತು ಅವರು ಇವತ್ತು ಗೆದ್ದು ಮುಂದೆ ಬಂದಿದ್ದಾರೆ. ಸ್ವಲ್ಪ ಆಟ ಅವರದು ಎದುರಾಳಿಗಿಂತ ಸ್ವಲ್ಪ ಕಮ್ಮಿ ಆಗಿದ್ದರಿಂದ ಸೋತು 2ನೇ ಪ್ಲೇಸ್ ಇರ್ಬೋದು, 3ನೇ 4ನೇ ಪ್ಲೇಸ್ ಇರೋದು, ಅಥವಾ ಸೋತಿ ಮನೆಗೆ ಹೋಗಿರೋವಂಥವ್ರು ಇರೋದು. ಅವರೆಲ್ಲರಿಗೂ ಕೂಡ ವಿಶೇಷವಾಗಿ ಧನ್ಯವಾದಗಳನ್ನ ಹೇಳಕ್ಕೆ ಇಚ್ಛೆಪಡ್ತೀನಿ. ಹಾಗೂ ಈಗೇನು ಮುಂದಿನ ಈಗಾಗಲೇ ಬೆಳಕಾಗ್ತಾ ಇದೆ, ಮುಂದಿನ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮ ಇದೆ. ಹಾಗೆ ಇದನ್ನು ಉದ್ದೇಶಿಸಿ ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ವೇಣು ಅವರು ಮಾತನ್ನು ಮುಂದುವರಿಸ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ.